ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. 5, 8 ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳ ಬೋರ್ಡ್ ಎಕ್ಸಾಮ್ ಅಥವಾ ಪಬ್ಲಿಕ್ ಎಕ್ಸಾಮ್ ಆಗತ್ತಾ ಅಥವಾ ಇಲ್ವಾ ಇದ್ರ ಬಗ್ಗೆ ತೀರ್ಪು ಅಥವಾ ನಿರ್ಣಯವನ್ನ ನಮ್ಮ ಕೋರ್ಟ್ನವರು ನಿನ್ನೆ ಪ್ರಕಟಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ನಾವೆಲ್ಲರೂ ಕೂಡ ಅದ್ರ ರೀತಿ ಅಂದ್ಕೊಂಡಿದ್ವಿ, ಅಂದ್ರೆ ನಿನ್ನೆ ಪ್ರಕಟ ಆಗತ್ತೆ, ನಮಗೆ ಕ್ಲಿಯರ್ ಆಗತ್ತೆ ಬೋರ್ಡ್ ಎಕ್ಸಾಮ್ ಆಗತ್ತಾ ಅಥವಾ ಇಲ್ವಾ ಅಂತ. ಬಟ್ ನಮ್ಮ ಕೋರ್ಟ್ನವರು ಹಿಯರಿಂಗ್ ಅನ್ನ ಮುಂದೂಡಿಕೆ ಮಾಡಿದ್ದಾರೆ. ಈಗ ಮಾರ್ಚ್ 18 ಅಂದ್ರೆ ಸೋಮವಾರ 5, 8 ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ನಡೆಸಬೇಕಾ ಅಥವಾ ಪ್ರತಿ ವರ್ಷ ಅಂದ್ರೆ ನಾರ್ಮಲ್ ಎಕ್ಸಾಮ್ ಏನಿತ್ತು ಆ ರೀತಿ ನಡೆಸಬೇಕಾ, ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅಂದ್ರೆ ಕೋರ್ಟ್ನಿಂದ ತೀರ್ಪು ಬಂದ ನಂತರ ನಮ್ಗೆಲ್ರಿಗೂ ಕೂಡ ತಿಳಿಯುತ್ತೆ. ನಂತರ ಅಕಸ್ಮಾತ್ ಆಗಿ ಬೋರ್ಡ್ ಎಕ್ಸಾಮ್ ಆಗಿರಬಹುದು ಅಥವಾ ನಾರ್ಮಲ್ ಎಕ್ಸಾಮ್ ಆಗಿರಬಹುದು, ಇದನ್ನ ನಡೆಸಿದ್ರೆ ಮಾರ್ಚ್ 25 ಒಳಗಡೆ ನಡೆಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮಾರ್ಚ್ 25ರಿಂದ SSLC ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಮ್ಮ ರಾಜ್ಯದಾದ್ಯಂತ ಸ್ಟೇಟ್ ಬೋರ್ಡ್ ಅಂಡರ್ ಸ್ಟಡಿ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ SSLC ಬೋರ್ಡ್ ಎಕ್ಸಾಮ್ ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ ಇದೆ. ಸೊ ಈಗ 8, 9ನೇ ತರಗತಿ ವಿದ್ಯಾರ್ಥಿಗಳು ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಎಕ್ಸಾಮ್ ಬರೋದು ಹೈಸ್ಕೂಲಲ್ಲಿ. ಸೊ ಈಗ ಆಟ್ ಎ ಟೈಮ್ 8, 9ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ನಡೆಸಿ SSLC ಬೋರ್ಡ್ ಎಕ್ಸಾಮ್ ಕೂಡ ನಡೆಸೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡೋದಿರುತ್ತೆ, ನಂತರ ಸಾಕಷ್ಟು ಇನ್ವಿಜಿಲೇಟರ್ಸ್ ಬೇಕಾಗಿರ್ತಾರೆ. ಅದಕ್ಕೋಸ್ಕರ ಈಗ 8, 9 ಹಾಗೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಆದರೆ ಮಾರ್ಚ್ 20ರ ಒಳಗಡೆ ಆಗಬೇಕು. ಇಲ್ಲದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏಪ್ರಿಲ್ 6ರ ನಂತರ ನಡೆಸಬೇಕಾಗತ್ತೆ. ಸೊ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈಗ ಮಾರ್ಚ್ 18ನೇ ತಾರೀಕಿಗೆ ಹಿಯರಿಂಗ್ ಇದೆ ಅಂತ ಹೇಳಿದ್ರಲ್ವಾ, ಅವಾಗ ಕ್ಲಿಯರ್ ಆದರೆ ಒಳ್ಳೇದು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ತುಂಬ ಟೆನ್ಷನ್ ಇದ್ದಾರೆ. ಈಗ ಏನು ಎಕ್ಸಾಮ್ ಆಲ್ರೆಡಿ ನಡೀತಾ ಇತ್ತು, ಅಂದರೆ ಈಗ ಬೋರ್ಡ್ ಎಕ್ಸಾಮ್ ಏನಿದೆ ಆ ಬೋರ್ಡ್ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗಿತ್ತು ಅಥವಾ ಇಲ್ವೋ, ಅಥವಾ ಆದರೂ ಕೂಡ ಈಗ ಎಷ್ಟು ಟೆನ್ಷನ್ ಆಗಿದೆ ಅಷ್ಟು ಟೆನ್ಷನ್ ಆಗಿತ್ತು ಇಲ್ವೋ. ಯಾಕಂತ ಹೇಳಿದ್ರೆ ಅದೇ ಬೋರ್ಡ್ ಎಕ್ಸಾಮ್ ನಡೆಯುತ್ತೆ ಅಥವಾ ನಾರ್ಮಲ್ ಎಕ್ಸಾಮ್ ನಡೆಯುತ್ತೆ, ಯಾವುದೋ ರೀತಿಯಲ್ಲಿ ಒಂದು ಎಕ್ಸಾಮ್ ಆಗ್ತಾ ಇದೆ, ಮುಗಿಯುತ್ತೆ, ಆ ರೀತಿ ಇರ್ತಾ ಇತ್ತು. ಬಟ್ ಈಗ ಅದೇ ಎಕ್ಸಾಮ್ ನಡೆಯುತ್ತಾ ಅಥವಾ ಇಲ್ವಾ, ಅಂದ್ರೆ ಬೋರ್ಡ್ ಎಕ್ಸಾಮ್ ನಡೆಯುತ್ತಾ ಅಥವಾ ಇಲ್ವಾ ಇದೇ ಕ್ಲಿಯರ್ ಇಲ್ಲಾಗಿದ್ದಕ್ಕೆ ವಿದ್ಯಾರ್ಥಿಗಳು ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಅಂದ್ರೆ ಕಮೆಂಟ್ ಮಾಡಿದಾಗ್ಲೂ ಕೂಡ ಗೊತ್ತಾಗುತ್ತೆ, ಸರಿನಾ? ಸೊ ರಿಲ್ಯಾಕ್ಸ್ ಆಗಿರಿ, ವಿಷಯ ಗೊತ್ತಾಗತ್ತೆ, ಅಂದ್ರೆ ಮುಂದಿನ ಕೆಲವು ದಿನಗಳಲ್ಲಿ ಗೊತ್ತಾಗತ್ತೆ. ನಂತರ ನನ್ನ ಅನಿಸಿಕೆ ಪ್ರಕಾರ ಹೆಚ್ಚಿನದಾಗಿ ಅಂದ್ರೆ ಯಾವುದೇ ರೀತಿಯಲ್ಲಿ ನಾರ್ಮಲ್ ಆಗಿ ಪ್ರತಿ ವರ್ಷ ಅಂತ ಎಕ್ಸಾಮ್ ಅಥವಾ ಬೋರ್ಡ್ ಎಕ್ಸಾಮ್ ಏನಿದೆ ಅದು ಮಾರ್ಚ್ 25ರ ಒಳಗಡೆ ನಡೆಸಬಹುದು. ನಂತರ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ತಿಳಿಸಿ. ಆದಷ್ಟು ಮಾಡಿ ರಿಲ್ಯಾಕ್ಸ್ ಆಗಿರಿ, ಅಂದ್ರೆ ಪೇರೆಂಟ್ಸ್ ಪಾಲಕರಿಗೂ ಕೂಡ ಟೆನ್ಷನ್ ಆಗಿರುತ್ತೆ, ಹಾಗೆ ವಿದ್ಯಾರ್ಥಿಗಳು ನೀವು ಕೂಡ ಟೆನ್ಷನ್ ಇರ್ತೀರಿ. ಈಗ ಲೈಫಲ್ಲಿ ಕೆಲವು ಸಿಚುವೇಶನ್ ಬರುತ್ತೆ, ಅವಾಗ ಉತ್ತರ ಏನೊಂದು ಗೊತ್ತಿಲ್ಲದೆ ಟೆನ್ಷನ್ ಆಗ್ತಾ ಇರತ್ತೆ. ಈಗ ನಮ್ಗೆ ಆಗ್ತಿರೋದು ಅದೇ, ಅಂದ್ರೆ ಎಕ್ಸಾಮ್ ಆಗತ್ತಾ ಅಥವಾ ಇಲ್ವಾ ಈ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ. ಸೊ ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಕೋರ್ಟ್ನವರು ಕೊಡ್ತಾರೆ, ಅಲ್ಲಿವರೆಗೆ ವೇಟ್ ಮಾಡಿ ಮತ್ತು ರಿಲ್ಯಾಕ್ಸ್ ಆಗಿ. ಯಾಕಂತ ಹೇಳಿದ್ರೆ ಆ ರೀತಿ ಸಿಚುವೇಶನ್ ಏನಿರುತ್ತೆ ಅಂದ್ರೆ ನಮಗೆ ಆನ್ಸರ್ ಗೊತ್ತಿಲ್ಲ, ಅವಾಗ ಆದಷ್ಟು ಮಾಡಿ ನಮ್ಮ ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರಿಲ್ಯಾಕ್ಸ್ ಆಗಿರಿ. ನಂತರ ಆಲ್ ದ ಬೆಸ್ಟ್. ಮುಂದಿನ ಇನ್ಫಾರ್ಮೇಷನ್ ಬಂದರೆ ಆದಷ್ಟು ಬೇಗ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಬಹುದು. ನಂತರ ಜೈ ಹಿಂದ್, ವಂದೇ ಮಾತರಂ.